ಸರ್ ಡಿಪೆಂಡ್ಸ್ ಸರ್. ಇವಾಗ ಹೊಸಬರ್ಗಂತೂ ಕಷ್ಟ ಸರ್, ಹೊಸಬರ್ಗೆಲ್ಲ ಮಾಡೋಕ್ಕಾಗಲ್ಲ. ಸೆಲೆಬಲ್ ಫೇಸ್ ಇದ್ರೆ ಮಾಡ್ಬೋದು ಸರ್. ಅಂದರೆ ಹೀರೋ ಅಲ್ದು ಇವಾಗ ಚಿಕ್ಕಣ್ಣನಂತೂ ಇವಾಗ ಒಬ್ಬ ಪ್ರೊಡ್ಯೂಸರು ಸ್ಟಾರ್ನ ಹುಟ್ಟಾಕೋಕ್ಕಾಗಲ್ಲ ಅಂತ ಇದ್ರು, ಒಂದು ಕಮಿಡಿಯನ್ನ ಸ್ಟಾರ್ ಆಗಿ ಹುಟ್ಟಾಕಿದೀವಲ್ಲ ಸರ್. ಸೊ ಅದೇ ರೀತಿ ಮುಂದಿನ ದಿವಸಗಳಲ್ಲಿ ಖಂಡಿತ ಆ ಕೆಲಸ ಮಾಡೋಕ್ಕಾದ್ರೂ ನಾವು ರೆಡಿ ಇದ್ದೀವಿ ಸರ್. ನೋಡೋಣ, ತಮ್ಮ ಸಹಕಾರ ಆಶೀರ್ವಾದ ಇದ್ವಿ. ನನಗೆ ಭಾಳ ಇಷ್ಟ ಶಿವಣ್ಣ ಅವರು ಅಂದರೆ. ಯಾಕೆಂದರೆ ಎಂಡ್ ಆಫ್ ದಿ ಡೇ ನಿಮಗೆ ಗಾತ್ರ ಎಲ್ಲ ಕಡೆ ಹೇಳ್ತಾರೆ ಕ್ವಾಂಟಿಟಿ ಮ್ಯಾಟರ್ಸ್ ಅಂತಾರೆ. ನನ್ನ ಪ್ರಕಾರ ಕ್ವಾಲಿಟಿ ಮ್ಯಾಟರ್ಸ್. ಗಾತ್ರ ದೊಡ್ಡದಲ್ಲ, ಕ್ವಾಲಿಟಿ ಮತ್ತು ಗುಣ ದೊಡ್ಡದಾಗ್ತದೆ. ಶಿವಣ್ಣ ಅವ್ರಿಗೆ 100% ಸಿನಿಮಾ ಮಾಡಲೇಬೇಕು. ಯಾಕೆಂದರೆ ನನಗಿರೋದು ಆಸೆ ಏನಂದರೆ ಪುನೀತ್ ಸರ್ಗೆ ನಮ್ಮ ದುರದೃಷ್ಟನೋ ಏನೋ ಗೊತ್ತಿಲ್ಲ, ಅವ್ರಿಗೆ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಪುನೀತ್ ಸರ್ ನಮ್ಮ ಜೊತೆಲಿ ಇವತ್ತಿಲ್ಲ. ಬಟ್ ಅದರದ್ದು ಬದಲು ಶಿವಣ್ಣ ಸರ್ಗಂತೂ ನಾವು ಮಾಡಲೇಬೇಕು. ಯಾಕೆಂದರೆ ಶಿವಣ್ಣ ಸರ್ ಒಂಥರ ಲೆಜೆಂಡ್ ಇದ್ದಂಗೆ. ಅವ್ರನ್ನ ಸ್ಕ್ರೀನ್ ಮೇಲೆ ಬೇರೆಯವರೆಲ್ಲ ಆ್ಯಕ್ಟ್ ಮಾಡಬೇಕು, ಕಿರ್ಚಾಡಬೇಕು, ಸಿಕ್ಸ್ ಪ್ಯಾಕ್ ಮಾಡಬೇಕು, ಲಾಂಗ್ ಇಡಬೇಕು. ಶಿವಣ್ಣ ಇಲ್ಲೆಲ್ಲ ಒಂದು ಎಕ್ಸ್ಪ್ರೆಷನಲ್ಲಿ ಎಲ್ಲ ರೀತಿ ಆ್ಯಕ್ಟು ಮಾಡೋವಂಥ ಕೆಪಾಸಿಟಿ ಇರೋರು. ನಮ್ಮ ಬ್ಯಾನರ್ಗೂ ಒಂದು ವ್ಯಾಲ್ಯೂ ಬರ್ತದೆ ಶಿವಣ್ಣ. ಇಲ್ಲ ಫ್ಯಾಮಿಲಿ ಮಗನಿಗೆ ಟೆಸ್ಟ್ ಇತ್ತು ಸರ್, ಹಂಗಾಗಿ ನೋಡೋಕ್ಕಾಗಿಲ್ಲ. ನಾಳೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇಲ್ಲ ಫ್ಯಾಮಿಲಿ ಸಹಿತ ನಾಳೆ ನೋಡ್ತಾ ಇದ್ದೀನಿ. ಸರ್ ಇವಾಗ ನನಗೆ ಖುಷಿ ಏನು ಗೊತ್ತಾ ಸರ್, ಒಬ್ಬ ಹೀರೋ ಆದವರು, ಡೈರೆಕ್ಟರ್ ಆದವರು ಸಿನಿಮಾ ನಿರ್ಮಾಣ ಮಾಡಬೇಕು. ಅವಾಗ ಪ್ರೊಡ್ಯೂಸರ್ಗಳ ಕಷ್ಟ ಏನು ಅಂತ ಗೊತ್ತಾಗ್ತದೆ. ಶಿವಣ್ಣ ಅವರು ಸೀರೀಸ್ ಆಫ್ ಸಿನಿಮಾಸು ಪ್ರೊಡಕ್ಷನ್ ಮಾಡಿದ್ದಾರೆ, ಕಷ್ಟ ಗೊತ್ತಿದೆ. ಹಂಗಾಗಿ ಅವರು ಯಾವುದೇ ನೀವು ಶಿವಣ್ಣನ್ ಸರ್ ಸಿನಿಮಾ ನೋಡಿ, ಅವ್ರು ಯಾವುದೇ ಕಾರಣಕ್ಕೆ ಯಾವ ಸಿನಿಮಾಕ್ಕೂ ಟ್ರಬಲ್ ಮಾಡಲ್ಲ. ಬೇರೆ ಹೀರೋಗಳ ಥರ ತೊಂದರೆ ಕೊಡೋದು, ನನಗೆ ಅದೇ ಬೇಕು ಇದೇ ಬೇಕು ಅನ್ನೋ ಬುದ್ಧಿ ಇಲ್ಲ. ಸೊ ಹಂಗಾಗಿ ಒಬ್ಬ ಹೀರೋ ನಿರ್ಮಾಪಕರಾದಾಗ ಪ್ರೊಡ್ಯೂಸರ್ ಕಷ್ಟ ಏನು ಅಂತ ಗೊತ್ತಿರ್ತದೆ. ಹಂಗಾಗಿ ಅಂಥವ್ರಿಗೆ ಸಿನಿಮಾ ಮಾಡಿದಾಗ ನಮಗೊಂದು ಗೌರವನೂ ಇರ್ತದೆ. ಆಮೇಲೆ ಭೈರತಿ ರಣಗಲ್ ಅನ್ನೋ ಒಂದು ಸಿನಿಮಾ, ನಾನು ನಿಜವಾಗ್ಲೂ ಮಫ್ತಿ ಗ್ರೇಟ್ ಫ್ಯಾನ್ ಆಫ್ ಮಫ್ತಿ. ಸೊ ಭೈರತಿ ರಣಗಲ್ಗೂ ಒಂದು ಗ್ರೇಟ್ ಫ್ಯಾನು. ನರ್ತನ್ ಅವ್ರ ಡೈರೆಕ್ಷನ್ಗೆ ಭಾಳ ನಮ್ಮ ಬ್ಯಾನರಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಅವರು ಮಾತುಕತೆನೂ ಮಾಡಿದ್ವಿ ಸರ್. ಸರ್ ನಿಮ್ಮ ಬ್ಯಾನರಲ್ಲಿ ಶಿವಣ್ಣ ಸಿನಿಮಾ ನಿರ್ಮಾಣ ಮಾಡಿದ್ರೆ ಮಾಸ್ ಇರುತ್ತೆ ಅಥವಾ ಕ್ಲಾಸ್ ಇರುತ್ತೆ ಸರ್? ಮಾಸೆ ಸರ್, ನಾವು ಕ್ಲಾಸ್ ಅಲ್ಲ ಸರ್, ಮಾಸೆ. ಸರ್ ನೀವು ಮಾತಾಡಿ.